ಇವತ್ತು ಆ ರೀತಿಯ ಇನ್ನು ಧಾರವಾಡದಲ್ಲಿ ಕಲ್ಲಂಗಡಿ ಹಣ್ಣಿನ ಅಂಗಡಿ ಧ್ವಂಸ ವಿಷಯವಾಗಿ ಕಲ್ಲಂಗಡಿ ಬಗ್ಗೆ ಕನಿಕರ ತೋರುವವರು ತಲೆ ಹೊಡೆದಾಗ ಎಲ್ಲಿ ಹೋಗಿದ್ರು ಅಂತ ಚಿಕ್ಕಮಗಳೂರಲ್ಲಿ ಬಿಜೆಪಿ ನಾಯಕ ಶಾಸಕ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಧಾರವಾಡದಲ್ಲಿ ಕಲ್ಲಂಗಡಿ ಹಣ್ಣನ್ನ ಈ ತರ ಎಸೆದ್ರು ಅಂತ ಕನಿಕರ ತೋರಿಸ್ತಾ ಇದಾರಲ್ಲ, ತಲೆ ಹೊಡೆದ್ರಲ್ಲ, ಅವಾಗೆಲ್ಲ ಎಲ್ಲಿ ಹೋಗಿದ್ರಿ ಇವರು? ಯಾಕವಾಗ ಪ್ರಶ್ನೆ ಮಾಡಲಿಲ್ಲ, ಯಾಕವಾಗ ಮಾತಾಡಕ್ಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದು ಕುಮಾರಸ್ವಾಮಿ ಇರ್ಬೋದು, ಸಿದ್ದರಾಮಯ್ಯ ಹೇಳಿಕೆಯನ್ನ ನಾನು ಗಮನಿಸಿದ್ದೀನಿ. ಅಖಂಡ ಮನೆಗೆ ಬೆಂಕಿ ಬಿದ್ದಾಗ ಎಲ್ಲರೂ ಸುಮ್ಮನಿದ್ರು, ಕಲ್ಲಂಗಡಿ ಬಗ್ಗೆ ಮಾತ್ರ ಅಲ್ಲ, ತಲೆ ಹೊಡೆದಾಗ್ಲೂ ಕನಿಕರ ತೋರಿಸ್ಲಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಈಗೆಲ್ಲ ಮಾತಾಡಕ್ ಬರ್ತಾ ಇದಾರಲ್ಲ, ತಲೆ ಹೊಡೆಯೋ ಕೆಲಸ ಮಾಡಿದಾಗ ಯಾಕೆ ಇವರು ಬರಲಿಲ್ಲ, ಮಾತಾಡಿಲ್ಲ? ಫಾರ್ ಎಕ್ಸಾಂಪಲ್ ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆಗೆ ಬೆಂಕಿ ಇಟ್ಟಾಗ ಇವರೆಲ್ಲ ಸುಮ್ಮನೆ ಇದ್ರು, ಯಾರು ಮಾತಾಡಿಲ್ಲ. ಆದರೆ ಈಗ ಮಾತ್ರ ಮಾತಾಡ್ತಿದ್ದಾರೆ, ಒಬ್ಬರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ನಾನು ಅಬ್ಸರ್ವ್ ಮಾಡಿದ್ದೀನಿ, ತಲೆ ಹೊಡೆದಾಗ್ಲೂ ಇವ್ರು ಮಾತಾಡಬೇಕಲ್ಲ ಅವ್ರ ಬಗ್ಗೆನೂ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಧಾರವಾಡದಲ್ಲಿ ಮುಸ್ಲಿಂ ಅಂಗಡಿಗಳ ತೆರವು ವಿಷಯವಾಗಿ ವ್ಯಾಪಾರಿ ನಬೀ ಸಾಬ್ನಿಂದ ಒಂದು ದೂರು ದಾಖಲಾಗಿದೆ. ಧಾರವಾಡ ಗ್ರಾಮೀಣ ಠಾಣೆಗೆ ನಬೀ ಸಾಬ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಮಾರು 8ರಿಂದ 10 ಜನ ಬಂದ್ರು, ಅಂಗಡಿ ಧ್ವಂಸ ಮಾಡಿದ್ದಾರೆ ಅಂತ ದೂರಿನಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಹನುಮ ದೇಗುಲದ ಮುಂದೆ ಕಲ್ಲಂಗಡಿ ಹಣ್ಣನ್ನ ನಾನು ಮಾರಾಟ ಮಾಡ್ತಾ ಇದ್ದೆ, ಆ ದೂರಿನಲ್ಲಿ ಅದನ್ನೆಲ್ಲ ಅವರು ಮೆನ್ಷನ್ ಮಾಡಿದ್ದಾರೆ. ನುಗ್ಗಿಕೇರಿಯಲ್ಲಿ ಹಿಂದೂಯೇತರರ ಅಂಗಡಿ ಬಂದ್ ಆಗಿದೆ, ಹಿಂದೂಯೇತರರ 5 ಅಂಗಡಿಗಳನ್ನ ಬಂದ್ ಮಾಡಿದ್ದಾರೆ. ನಿನ್ನೆ ಗಲಾಟೆ ಹಿನ್ನೆಲೆಯಲ್ಲಿ ಇವತ್ತು ಅಂಗಡಿಯನ್ನ ಓಪನ್ ಮಾಡಿಲ್ಲ ಅವರು. ಇನ್ನು ನಬೀ ಸಾಬ್ ಕುಮಾರಸ್ವಾಮಿ ಅವರು ನ್ಯೂಸ್ 18ಗೆ ಮಾತಾಡುವಾಗ ಹೇಳ್ತಿದ್ರು, ಸುಮಾರು 10-15 ವರ್ಷಗಳಿಂದ ಅದೇ ಜಾಗದಲ್ಲಿ ಅವರು ಕಲ್ಲಂಗಡಿ ಹಣ್ಣನ್ನ ಮಾರಾಟ ಮಾಡ್ತಿದ್ದಾರೆ. ಏಕಾಏಕಿಯಾಗಿ ಹೋಗಿ ಇವರು ಈ ತರ ಕೃತ್ಯವನ್ನ ಮಾಡಿದಾರಲ್ಲ, ಅಂಥವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹ ಮಾಡಿದ್ರು. ಬಟ್ ಈಗ ನಬೀ ಸಾಬ್ ಅವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸುಮಾರು 8ರಿಂದ 10 ಜನ ಬಂದ್ರು, ಏಕಾಏಕಿ ಬಂದು ಅಂಗಡಿಯನ್ನ ಧ್ವಂಸ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ಅಂಗಡಿಯನ್ನ ಇವತ್ತು ಓಪನ್ ಮಾಡಿಲ್ಲ. ನಿನ್ನೆ ಈ ತರ ಘಟನೆ ಆದಂತ ಹಿನ್ನೆಲೆಯಲ್ಲಿ ಹಿಂದೂಯೇತರರು ಘಟನೆ ಬಗ್ಗೆ ಚಿಕ್ಕೋಡಿಯಲ್ಲಿ ಮಾಧುಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ವ್ಯಾಪಾರ ಮಾಡುವಂತ ಹಕ್ಕಿದೆ, ಇದನ್ನ ನಾವು ವಿರೋಧ ಮಾಡಲ್ಲ. ಹಿಂದೂ ಪರ ಸಂಘಟನೆಗಳು ಯಾಕೆ ಈ ರೀತಿ ಮಾಡ್ತಾ ಇವೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. ಸಂಘಟನೆಗಳ ವರ್ತನೆ ಮಿತಿ ಮೀರಿದ್ರೆ ಅವ್ರ ಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಧುಸ್ವಾಮಿ. ಸಂಘಟನೆಗಳು ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಮೀರಿದ್ರೆ ಸರ್ಕಾರ ಆ್ಯಕ್ಷನ್ ತಗೋತೀವಿ. ಇದರಲ್ಲಿ ಎರಡು ಚರ್ಚೆ ಇಲ್ಲ. ಈ ದೇಶ ಎಲ್ಲರಿಗೂ ಸೇರಿದ್ದೆ. ಅವತ್ತೇನು ಸ್ವತಂತ್ರ ಆಗಬೇಕಾದ್ರೆ ಯಾರು ಭಾರತೀಯರು ಅಂತ ಉಳ್ಕೊಂಡಿದ್ದೀವಿ, ಎಲ್ಲ ಭಾರತೀಯರೇ. ಈಗ ವಿವಾದ ಸೃಷ್ಟಿ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ನಾನು ಭಾವಿಸಿಲ್ಲ. ಅಂಥದಕ್ಕೆಲ್ಲ ಹೆಚ್ಚು ಸ್ಕೋಪನ್ನು ಈ ಸರ್ಕಾರ ಕೊಡೋದಿಲ್ಲ. ಎಲ್ಲೋ ಯಾರೋ, ನಾನು ನಿಮಗೊಂದು ಮಾತು ಹೇಳ್ತೀನಿ, ಯಾವ್ಯಾವುದೋ ಊರಲ್ಲಿ ಯಾರೋ ಮಾಡೋ ಚೇಷ್ಟೆಗಳಿಗೆಲ್ಲ ದಿಢೀರಂತ ಗೌರ್ಮೆಂಟ್ ಹೆಂಗೆ ಸ್ಪಂದಿಸೋಕ್ಕಾಗತ್ತೆ ಹೇಳ್ರಿ? ಈಗ ಸ್ವಲ್ಪ ಪ್ಲೀಸ್, ಈಗ ನಮ್ಮ ಗಮನಕ್ಕೆ ತಂದಿರ್ತೀರಿ, ಒಂದೊಂದು ಏನು ಗಮನಕ್ಕೆ ಬರುತ್ತೆ ಅದನ್ನೆಲ್ಲ ಸರ್ಕಾರ ಹೇಳಿದ್ಯಾ? ಹೌದು, ಮಾಡ್ತಿರೋರ ಮೇಲೆ ನಾವು ಕ್ರಮ ಜರುಗಿಸ್ತೇವೆ. ಹಿಂದೂ ಪರ ಸಂಘಟನೆಗಳು ಏನು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ, ಮೀರಿದ್ರೆ ಸರ್ಕಾರ ಆ್ಯಕ್ಷನ್ ತಗೋತೀವಿ. ಇದರಲ್ಲಿ ಎರಡು ಚರ್ಚೆ ಇಲ್ಲ. ಈ ದೇಶ ಎಲ್ಲರಿಗೂ ಸೇರಿದ್ದೆ. ಅವತ್ತೇನು ಸ್ವತಂತ್ರ ಆಗಬೇಕಾದ್ರೆ ಯಾರು ಭಾರತೀಯರು ಅಂತ ಉಳ್ಕೊಂಡಿದ್ದೀವಿ, ಎಲ್ಲ ಭಾರತೀಯರೇ. ಈಗ ವಿವಾದ ಸೃಷ್ಟಿ ಮಾಡೋದ್ರಲ್ಲಿ ಅರ್ಥ ಇದೆ ಅಂತ ನಾನು ಭಾವಿಸಿಲ್ಲ. ಅಂಥದಕ್ಕೆಲ್ಲ ಹೆಚ್ಚು ಸ್ಕೋಪನ್ನು ಈ ಸರ್ಕಾರ ಕೊಡೋದಿಲ್ಲ. ಎಲ್ಲೋ ಯಾರೋ, ನಾನು ನಿಮಗೊಂದು ಮಾತು ಹೇಳ್ತೀನಿ, ಯಾವ್ಯಾವುದೋ ಊರಲ್ಲಿ ಯಾರೋ ಮಾಡೋ ಚೇಷ್ಟೆಗಳಿಗೆಲ್ಲ ದಿಢೀರಂತ ಗೌರ್ಮೆಂಟ್ ಹೆಂಗೆ ಸ್ಪಂದಿಸೋಕ್ಕಾಗತ್ತೆ ಹೇಳ್ರಿ? ಈಗ ಸ್ವಲ್ಪ ಪ್ಲೀಸ್, ಈಗ ನಮ್ಮ ಗಮನಕ್ಕೆ ತಂದಿರ್ತೀರಿ, ಒಂದೊಂದು ಏನು ಗಮನಕ್ಕೆ ಬರುತ್ತೆ ಅದನ್ನೆಲ್ಲ ಸರ್ಕಾರ ಹೇಳಿದ್ಯಾ? ಹೌದು, ಮಾಡ್ತಿರೋರ ಮೇಲೆ. ಇದು ಮಾಧುಸ್ವಾಮಿ ಅವರ ಸ್ಟೇಟ್ಮೆಂಟ್. ಸರ್ಕಾರ ಗಮನ ಹರಿಸುತ್ತೆ, ಇದೇ ತರ ಮಿತಿ ಮೀರಿ ಅವರೇನಾದ್ರೂ ಕೃತ್ಯಗಳನ್ನ ಮಾಡ್ತಾ ಇದ್ರೆ ಅಂತವ್ರ ವಿರುದ್ಧ ಕ್ರಮ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರದ ಪರವಾಗಿ ಯಾರು ಕೂಡ ಮುಂದೆ ಬಂದು ಒಂದು ಆಕ್ಷನ್ ಅನ್ನ ಅಂದ್ರೆ ಆದೇಶದ ರೂಪದಲ್ಲಿ ಕೊಡ್ತಾ ಇಲ್ಲ. ಯಾಕೆ ಅಂತ ಪ್ರತಿಪಕ್ಷದವರು ಪ್ರಶ್ನೆ ಮಾಡ್ತಿರೋದು. ಇಷ್ಟೆಲ್ಲ ರಾಧಾಂತವನ್ನ ಬೇರೆ ಬೇರೆ ಹಿಂದೂ ಪರ ಸಂಘಟನೆಯವರು ರಾಜ್ಯದಲ್ಲಿ ಮಾಡಿದ್ದಾರೆ. ಇನ್ನು ಅಶಾಂತಿ ವಾತಾವರಣ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಕ್ರಮ ಯಾಕೆ ಕೈಗೊಳ್ತಿಲ್ಲ, ಅದು ಆದೇಶದ ರೂಪದಲ್ಲಿ ಯಾಕೆ ಏನನ್ನೂ ಹೊರಡಿಸ್ತಿಲ್ಲ ಸರ್ಕಾರ ಅನ್ನೋ ಪ್ರಶ್ನೆ ಈಗ ಸಹಜವಾಗಿ ಜನಸಾಮಾನ್ಯರ ಮನಸ್ಸಲ್ಲೂ ಎದ್ದಿದೆ. ಈಗ ಮಾಧುಸ್ವಾಮಿ ಅವರು ಹೇಳಿರೋದು ಇತ್ತೀಚೆಗೆ ಗಮನಕ್ಕೆ ಬರ್ತಾ ಇದೆ, ನಮ್ಮ ಗಮನಕ್ಕೆ ನೀವು ತರ್ತಾ ಇದ್ದೀರಾ, ಹೌದು, ನಾವು ಇದೇ ತರ ಮಿತಿ ಮೀರಿ ಅವ್ರು ವರ್ತನೆ ಮಾಡಿದ್ರೆ ಕ್ರಮ ಆಗುತ್ತೆ ಅಂತ ಹೇಳ್ತಿದ್ದಾರೆ.
ನಿಂತ್ಕೊಂಡು ನೋಡ್ತಾರಂತೆ. ನಮ್ಗೆ ಹೇಳ್ಬೇಡ ಸರ್. ಒಂದ್ ತಾಯಿಗೆ ಒಂದ್ ಮಕ್ಳು ಇರ್ತಾರೆ, ಅವ್ರಿಗೆ ಸಾಯಿಸ್ಬಿಟ್ರೆ ಅವ್ರಿಗೆ ಎಷ್ಟು ಹೊಟ್ಟೆ ಉರಿತದೆ. ಇವಾಗ ನಾವು ಹೊಟ್ಟೆ ಉರ್ಕೊಂಡು ಕೂತಿದೀವಿ. ಕೊಲೆ ಮಾಡವ್ರೆ, ಅವ್ರಿಗೆ ಏನ್ ಶಿಕ್ಷೆ ಇಸ್ಕೊಡ್ಲಿ ಅಂತ ಅವ್ರು ನೋಡ್ಲಿ ಸರ್. ಪೊಲೀಸ್ಗೆ ಒಂದು ಕಂಪ್ಲೇಂಟ್ ಅವ್ರು ಹೇಳಿದ್ರೆ ನಮ್ಮ ಹುಡುಗ ಕಾಪಾಡ್ಸಿರ್ಬೋದಲ್ಲ. ಚಂದ್ರು ಕೊಲೆ ಪ್ರಕರಣದ